ಲೋಕಲ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ರಾಜೇಂದ್ರ ಗೋಖಲೆ, ದ್ವಾರಕನಾಥ್, ರವೀಂದ್ರ ರೇಷ್ಮೆ ಮತ್ತು ಬಸವರಾಜ ರೆಡ್ಡಿ, ಗೋ ಮಧುಸೂದನ್. ಬನ್ನಿ ಚರ್ಚೆ ಮುಂದುವರ್ಸ್ತಾ ಇದ್ದೀನಿ ಗೋ ಮಧುಸೂದನ್ ಅವ್ರ ಜೊತೆಗೆ. ಗೋ ಮಧುಸೂದನ್ ಅವರೇ, ಚರ್ಚೆಯನ್ನು ಕೇಳಿದ್ರಿ ನೀವು, ಅಂದರೆ ಯಾರ್ಯಾರ ಉದ್ದೇಶ ಎಷ್ಟರ ಮಟ್ಟಿಗಿತ್ತು ಅಂತ. ಈ ಲೋಕಲ್ ಇದನ್ನೇ ನಾವು ಪ್ರಮುಖವಾಗಿ ತಗೊಳಕ್ಕಾಗಲ್ಲ, ಆದರೆ ಎಲ್ಲೋ ಒಂದು ಕಡೆಗೆ ಮುಂದಿನ ಚುನಾವಣೆಯ ದಿಕ್ಸೂಚಿ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ನಾವು ಬೇರೆ ಬೇರೆ ಪಕ್ಷದ ಬಲಾಬಲಗಳು ಜೊತೆಗೆ ಅವರ ತಂತ್ರಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. KJP ವಿಚಾರಕ್ಕೆ ಮಾತಾಡೋದಾದರೆ ಅದರ ಒಂದು ನಿರೀಕ್ಷೆ ಏನಿತ್ತು ಅಂತಂದರೆ, ಮುಂದಿನ ಚುನಾವಣೆ ಆದಂಥ ಸಂದರ್ಭದಲ್ಲಿ ನಮಗೇನಿಲ್ಲ ಅಂದರೂ ಒಂದು 40ರಿಂದ 50 ಸೀಟ್ ಬರುತ್ತೆ. ಕಾಂಗ್ರೆಸ್ ಏನಾದರೂ 100 ಲೆವೆಲಿಗೆ ಬಂದು ನಿಲ್ತು ಅಂತಂತಂದರೆ ಆಟ ಆಡಿಸುವಂಥವ್ರು ನಾವೇನುವಂಥ ಒಂದು ಮನೋಭಾವನೆ ಇತ್ತು. ಅದಾಗ್ಬೋದ ಮುಂದೆ? ಇಲ್ಲ, ಅದು ಯಡಿಯೂರಪ್ಪನವರು 9ನೇ ತಾರೀಕು KJPಯನ್ನು ಹಾಡಿದ್ರು. ಜನ ಎಲ್ಲ ಕೇಳಿದ್ರು ಅಪ್ಪ ಯಾರು ಅಪ್ಪ ಯಾರು ಅಂತ ಹೇಳಿ. ಆದ್ರೆ ಯಾರಿಗೂ ಬಾಯ್ ಬಿಟ್ಟಿರಲಿಲ್ಲ ಯಡಿಯೂರಪ್ಪನವರು. ಆದ್ರೆ ಪತ್ರಿಕೆಯಲ್ಲಿ ಅವರು ಹೇಳಿಕೆ ಬರ್ತಿದ್ದಾಗೆ ಗೊತ್ತಾಗೋಯ್ತು ಇದರ ಅಪ್ಪ ಕಾಂಗ್ರೆಸ್ ಅಂತ ಹೇಳಿ. ಹಾಗಾಗಿ ಈ ಪಾಪದ ಕೂಸು ಯಾರ್ದು ಅಂತಂದ್ರೆ ಇದು ಕಾಂಗ್ರೆಸ್. ಇದು ಆದ್ರೆ ಕಾಂಗ್ರೆಸ್ನವ್ರು ಒಪ್ಕೊಳಕ್ ತಯಾರಿಲ್ವಲ್ಲ. ಅವ್ರು ಹೇಳ್ತಾರೆ ಅಲ್ಲ ಅಲ್ಲ ಕಾಂಗ್ರೆಸ್ನವ್ರು ಹೇಗೆ ಅಂತಂದ್ರೆ ಅವ್ರದ್ದು ಅನುಕೂಲ ಸಿಂಧು ರಾಜಕಾರಣ. ಅವ್ರಿಗೆ ಇವ್ರೇನಾರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ, ಅವ್ರ ಹಣೆ ಬರ ಸ್ವಲ್ಪ ಕೆಟ್ಟಿದ್ರೆ, ಯಾಕೆಂದ್ರೆ ಅವ್ರಿಗೆ ಅವರ ನಾಯಕರ ಮೇಲೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಅವರೆಲ್ಲ ಮತ್ತೆ ಕಳಸರಿ ರೀತಿಯೇ ಕಚ್ಚಾಡಿ ಏನಾರ ಒಂದು ಸ್ವಲ್ಪ ಹಣೆ ಬರ ಕೆಟ್ಟದಾದ್ರೆ ಅವಾಗ ಸೆಟ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ KJPನ ಜೋಕರ್ ರೀತಿ ಇಟ್ಕೊಂಡ್ಬಿಡ್ತಾರೆ. ಮುಗಿತಾ ಇಲ್ಲ ಅಂತಂದ್ರೆ ಅವರು ಚುನಾವಣೆಗಿಂತ ಮುಂಚೆನೆ KJPನ ಕೆಳಗಡೆ ಹಾಕ್ಬಿಡ್ತಾರೆ. ಹಾಗಾಗಿ KJPನವರು ಇತ್ಲಾಗೆ BJPಯನ್ನು ಬಿಟ್ಟು ಇಲ್ಲೂ ಕೆಟ್ಟರು, ಕಾಂಗ್ರೆಸ್ನವರನ್ನು ಸೇರಿಸ್ಕೋತಾರೆ ಅಂತ ಹೋದ್ರು ಅವರೂ ಸೇರಿಸ್ಕೊಳ್ಳಲ್ಲ, ಅಲ್ಲೂ ಕೆಡ್ತಾರೆ. ಇವ್ರ ಬಗ್ಗೆ KJP ಬಗ್ಗೆ ನನಗೆ ಒಂದೇ ಅನ್ಸೋದು, ಹಿಂಗೂ ಕೆಟ್ಟೆ ಹಂಗೂ ಕೆಟ್ಟೆ ರಂಗಧಾಮ, ನಿನ್ನ ನಂಬಿದವರಿಗೆ ಪಂಗನಾಮ. ಮಧುಸೂದನ್ ಅವರೇ, ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಪಾಪದ ಕೂಸನ್ನ ಸೃಷ್ಟಿ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿರುವಂತ ಸಾಕಷ್ಟು ಕೂಸುಗಳಿದಾವೆ ನಮ್ಮಲ್ಲಿ. ಏನ್ರಿ, ನಮಗೆ ಬೇಕಿಲ್ಲ. ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಜೊತೆಗೆ ಸಂಬಂಧ ಇಟ್ಟುಕೊಂಡಿರುವಂತ ಜನಗಳ ಜೊತೆಗೆ ನಮಗೆ ಆ ಸಂಬಂಧನೇ ಬೇಕಾಗಿಲ್ಲ. ಅರ್ಥ ಆಯ್ತಾ ನಾ ಹೇಳಿದ್ ನಿಮ್ಗೆ? ಅದಕ್ಕೆ ನಾವು ನೈತಿಕತೆಯಿಂದ ಮದುವೆ ಆಗಿ ಬೇಕಾದ್ರೆ ಕೂಸನ್ನು ಸೃಷ್ಟಿ ಮಾಡುವಂತ ಶಕ್ತಿ ನಮಗಿದೆ, ಜನರ ಆಶೀರ್ವಾದ ನಮಗಿದೆ. ಅದಕ್ಕೆ ನಮ್ಮ ಹೈಕಮಾಂಡ್ಗೆ ನಿಮ್ ಬಗ್ಗೆ ನಂಬಿಕೆ ಇಲ್ಲ. ಅಲ್ಲಿ ಹೈಕಮಾಂಡ್ ಬಗ್ಗೆ ನಮ್ಗೆ ಯಾಕೆ ನಂಬಿಕೆ ಇಲ್ಲ? ನಮ್ಮ ನಂಬಿಕೆ ಹೈಕಮಾಂಡ್ ಮೇಲೆ ಇದೆಯಲ್ಲ. ನಮ್ಮ ನಂಬಿಕೆ ಹೈಕಮಾಂಡ್ ಮೇಲೆ ಇರೋದ್ರಿಂದ ಹೈಕಮಾಂಡ್ಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅಲ್ಲ, ನಮ್ಮ ಮೇಲೆ ಇರೋ ನಂಬಿಕೆ ಬೇಕಾಗಿಲ್ಲ. ನಾವು ಅವ್ರ ಮೇಲೆ ನಂಬಿದೇವೆ ಅಂದ್ರೆ ಮುಗಿದೋಯ್ತು. ಈಗ ನಾವು ಅವ್ರು ನಂಬಿದೀವಿ ಅಂದ್ರೆ ಮುಗಿದೋಯ್ತು. ಅದು ನಡೆಯಲ್ಲ, ಇದು ನಡೀತದೆ, ಎಲ್ಲ ನಡೀತದೆ. ಹೀಗಾಗಿ ನಿಮ್ಗೆ ಅನಿವಾರ್ಯ, ನೀವು ಮಾಡಿದಂಥ ಪಾಪದ ಕೃತ್ಯಕ್ಕೆ KJP, BJP, BSR ಎಲ್ಲ ಹುಟ್ಕೊಂಡ್ಬಿಟ್ಟದೆ. ನಿಮ್ಗೆ ಬಿಡುಗಡೆ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಗೋ ಮಧುಸೂದನ್ ಗೋ. ಸರ್, ಇದು ಗೋ ಎಲ್ಲಿ ಕಳಿಸ್ತಾ ಇದ್ದೀರಿ? ಹೊರಡಿ ಅಂತಾನೆ. ಅರ್ಥ ಆಯ್ತಾ ಮಧುಸೂದನ್? ಗೋ, ನೀವು ಗೋ. ಈಗ ಇದು BJP ಮಾಡಿಕೊಂಡಂತ ತಪ್ಪಲ್ಲ. ಮತ್ತೆ ಯಾರು ಮಾಡಿದ್ರು? ಅವರು ಸೃಷ್ಟಿ ಮಾಡಿಕೊಂಡಂತ. ಯಾರು ಮಾಡಿದ್ರು? ನಿಮ್ಮ ಆಪರೇಷನ್ ಕಮಲ ಮಾಡಿದವರು ಯಾರು? ಅದರಲ್ಲಿ ಜಗದೀಶ್ ಶೆಟ್ಟರ್ ಭಾಗಿ ಇಲ್ವಾ? ಈಶ್ವರಪ್ಪ ಭಾಗಿ ಇಲ್ವಾ? ಇದು ಪಾಪದ ಕೆಲಸ ಅಲ್ವಾ ನೀವು ಮಾಡಿದ್ದು? ಯಾರು ಮಾಡಿದ್ದು? ಬೇರೆ ಪಕ್ಷದ ಶಾಸಕರ ಆಯ್ಕೆಯಾಗಿ ಬಂದಂತವ್ರನ್ನ ನೀವು ಆಮಿಷ ಒಡ್ಡಿ ಅವ್ರನ್ನ ರಾಜೀನಾಮೆ ಕೊಡಿಸಿ ನೀವು ಅವ್ರ ಪರ ಪ್ರಚಾರ ಮಾಡ್ತೀರಿ ಅಂತಂದ್ರೆ
ಇದು ಕನ್ನಡದಲ್ಲಿ ಕೆಟ್ಟ ಭಾಷೆ ಇದೆ, ಅದಷ್ಟು ಮಾಡಿ ಬೇಡ ಬಿಡ್ರಿ ಒಲಿ. ಹೇಳ್ಬೇಕಾ ಹೇಳ್ಬಾರ್ದು ಅಂತ ಬಿಟ್ಟೆ. ಬೇಡ ಬಿಡಿ. ಅಲ್ಲ ನೀವು ಎಲ್ಲ ಸರಿ, ಪಾಪ ಗೋವಿನಂತ ಗೋಮಧುಸೂದನ್ಗೆ ಗೋ ಅಂದಿದ್ದೀಯಲ್ಲ, ಅದು ತಪ್ಪು ಅಂತ. ಅವರು ಗೋವು ಹೌದು, ಆಮೇಲೆ ಬುದ್ಧರು ಕೂಡ ಗೊತ್ತಿದೆ ಅವರಿಗೆ. ನೀವು ಹೇಳಿದ್ರಿ ಗೋ ಮಧುಸೂದನ್ ಅವರೇ, ಗೋ ಮಧುಸೂದನ್ ಅಂದ್ರೆ ಗೋ ಅಂತ ನಾ ತಿಳ್ಕೊಂಡೆ, ಗೋ ಅಂದ್ರೆ ಹೋಗಿ ಅಂತ, ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ನೋಡಿ ಇವರು ಚುನಾವಣೆ ಮಾಡಿಸಿ ಆಪರೇಷನ್ ಕಮಲ ನೋಡಿ, ಬಿಜೆಪಿ ಅವರು ಮಧುಸೂದನ್ ಬಿಜೆಪಿ ಅವರು ಚುನಾವಣೆ ಮಾಡಿಸಿ ಆಪರೇಷನ್ ಕಮಲ ಮಾಡಿದ್ರು. ಕಾಂಗ್ರೆಸ್ನವರು ಚುನಾವಣೆ ಇಲ್ದೇನೆ ಆಪರೇಷನ್ ಮಾಡ್ತಾ ಬಂದ್ರು. JDS ನಿಂದ 10 ಜನ ಗೆದ್ದಿದ್ರು. 1999ರಲ್ಲಿ 6 ಜನ ತಗೊಂಡ್ರು, ಪಕ್ಷಾಂತರ ಮಾಡಿಸಿದ್ರು. ಪಕ್ಷಾಂತರ ಕಾನೂನಿನ ರಂಗೋಲಿ ಕೆಳಗೆ ನುಸುಳಿ ಬಿಜೆಪಿಯಿಂದ 1 ಡಜನ್ ಕೃಷ್ಣ ಅವ್ರ ಕಾಲದಲ್ಲಿ ಕೃಷ್ಣ ಅವ್ರ ಕಾಲದಲ್ಲಿ ಅನಗತ್ಯವಾಗಿತ್ತು. 132 133 ಸೀಟ್ ಬಂದಿತ್ತು ಅವ್ರಿಗೆ, ಸುಭದ್ರ ಬಹುಮತ ಇತ್ತು. ಆದ್ರೂ ಆಪರೇಷನ್ ಮಾಡ್ತಾನೆ ಬಂದ್ರು. ತಾವು ತುಂಬಾ ಕಾಂಗ್ರೆಸ್ ಎಲ್ಲದರಲ್ಲೂ ಮಡಿವಂತಿಕೆ ಮಾಡಬೇಡಿ, ಪುಣ್ಯಕೋಟಿಗಳ ತರ ಬಿಂಬಿಸ್ಕೊಳ್ಬೇಡಿ. ಕಾಂಗ್ರೆಸ್ನಿಂದನೇ ಉಳಿದವರೆಲ್ಲ ತಮ್ಮ ತಂತ್ರಗಾರಿಕೆಯನ್ನು ಕಲ್ತಿರೋದು. ಹಣ ಹೆಂಡ ಹಂಚೋ ಹಳೆ ಪಕ್ಷ ಪಕ್ಷದಲ್ಲಿ ಎಲ್ಲ ತಂತ್ರಗಾರಿಕೆಗಳು ಇರ್ತಾವಪ್ಪ. ರವೀಂದ್ರ ಹೇಳಿದಂಗೆ ನೀವು ಪುಣ್ಯಕೋಟಿಗಳ ತರ ವರ್ತನೆ ಮಾಡೋದು, ಪಾಪ ಆ ಗೋವಿನಂತ ಗೋಮಧುಸೂದನಿಗೆ ಬೈಯೋದು ಯಾವಾಗ್ಲೂ ಕೂಡ ಸರಿಯಾಗೇ ಇದೆ. ಎಲ್ಲಾ ತಂತ್ರಗಳು ನಮ್ಮ ಹತ್ರ ಇದೆ. ಇವ್ರು ಯಾರಿಗೂ ರಾಜೀನಾಮೆ ಕೊಡಿಸಲಿಲ್ಲ, ಮರು ಚುನಾವಣೆ ಬಳಸಲಿಲ್ಲ. ಇಡೀ ಎಪಿಸೋಡ್ ಇದೆ ಅಂತಂದ್ರೆ ಡೈವೋರ್ಸು, ರಿಮ್ಯಾರೇಜ್ ಈ ತರ ಇದೆ. ಇವ್ರ ಸಂಬಂಧಗಳೆಲ್ಲ ನೋಡ್ತಾ ಇದ್ರೆ ಚರ್ಚೆ ಪ್ರಾರಂಭದಲ್ಲಿ ಮಧುಸೂದನ್ ಅವರು ಹೇಳಿದರು KJP ಗುಳ್ಳೆ ಹೊಡೆದಿದೆ ಅಂಥೇಳಿ. KJP ಗುಳ್ಳೆ ಎಲ್ಲೆಲ್ಲಿ ಹೊಡೆದಿದೆ ಅಂತ ಹೇಳ್ತೇನೆ. ಮೈಸೂರಲ್ಲಿ ಹೊಡೆದಿದೆ, ಗುಲ್ಬರ್ಗಾದಲ್ಲಿ ಹೊಡೆದಿದೆ, ದಾವಣಗೆರೆಯಲ್ಲಿ ಹೊಡೆದಿದೆ, ಮಂಗಳೂರಲ್ಲಿ ಹೊಡೆದಿದೆ. ಅಲ್ಲೆಲ್ಲ ಕಡೆ BJP ಸರ್ಕಾರ ಇತ್ತು, ಅದೆಲ್ಲ ಕಳ್ಕೊಂಡಿದ್ದಾರೆ ಅವರು. ಉದ್ದೇಶ ಈಡೇರಿದೆ ನಿಮ್ದು. ಉದ್ದೇಶ ಈಡೇರಿದೆ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಅವರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿ. ಓಕೆ ಫೈನ್. ಎಸ್ ಸರ್ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಕೊನೆಯ ಹಂತದ ಚರ್ಚೆ ಏನು ನೋಡೋಣ, ಸಣ್ಣ ವಿರಾಮದ ನಂತರ.